ಸುಸ್ವಾಗತ ಫ್ರೆಂಡ್ಸ್. ಈ ಗ್ರ್ಯಾನಿ ಸ್ಕ್ವೇರ್ ಮಾಡೋದು ಯಾವ ಥರ ಅಂತ ಈಗ ನೋಡೋಣ. ಈ ಥರ ಗ್ರ್ಯಾನಿ ಸ್ಕ್ವೇರ್ ಮಾಡೋದಕ್ಕೆ ಫಸ್ಟು ಒಂದು ಮ್ಯಾಜಿಕ್ ರಿಂಗ್ ಮಾಡ್ಕೊಳ್ಳಿ. ಅದರೊಳಗಡೆ 16 ಡಬಲ್ ಕ್ರೋಶ್ ಹಾಕ್ಕೊಳ್ಳಿ. 2 3 ಈ ಥರ ಈ ಫುಲ್ ರೌಂಡು 16 ಡಬಲ್ ಕ್ರೋಶ್ ಹಾಕ್ಕೊಳ್ಳಿ. ಈ ಚೈನ್ನ ಹಿಡಿದು ಇದು ಒಂದು ಡಬಲ್ ಕ್ರೋಶ್ ಥರ ಕೌಂಟ್ ಆಗುತ್ತೆ. ಸೊ ಈಗ 3 ಆಯಿತು. ಅದೇ ಥರ ನೀವು 16 ಹಾಕ್ಕೊಳ್ಳಿ. ಸೊ ಇಲ್ಲಿ ನೋಡಿ 16 ಹಾಕ್ಕೊಂಡಿದ್ದೀನಿ. ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀವಲ್ಲ ನೋಡಿ, 1 2 3. ಇಲ್ಲಿ ಮೇಲ್ಗಡೆ ಕ್ಲೋಸ್ ಮಾಡ್ಕೊಂಬಿಡಿ. ಸ್ಲಿಪ್ ಸ್ಟಿಚ್ ಹಾಕಬೇಕು. ಈ ಥರ ಹಾಕಿ ಕ್ಲೋಸ್ ಮಾಡಿಕೊಂಡು ಒಂದು ಚೈನ್ ಹಾಕಿ ಈ ಉಲ್ಲನ್ನು ಚೇಂಜ್ ಮಾಡ್ಕೊಂಬಿಡೋಣ. ಈಗ ಕಲರು ನೀವು ಇದರಿಂದನೂ ಕಂಟಿನ್ಯೂ ಮಾಡ್ಬೋದು, ಆದರೆ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಈಗ ಇದನ್ನು ಎಲ್ಲಿಂದನೂ ಸ್ಟಾರ್ಟ್ ಮಾಡ್ಬೋದು ರ್ಯಾಂಡಮ್ ಆಗಿ. ಸೊ ಇಲ್ಲಿಂದ ಈಗ ಇಲ್ಲಿ 3 ಚೈನ್ ಹಾಕ್ಕೊಳ್ಳೋಣ. ಫಸ್ಟು ಪಫ್ ಸ್ಟಿಚ್ ಅಂತಾರೆ, ಆ ಥರ ಇಲ್ಲಿ ಹಾಕಬೇಕು. ಈ ಚೈನ್ನ ಹಿಂಗೆ ಈ ಥರ ಇಟ್ಕೊಳ್ಳಿ. ನಾವು ಡಬಲ್ ಕ್ರೋಶ ಹಾಕೋತೀವಲ್ಲ ಆ ಥರ ಲೂಪ್ನ ತೊಗೊಂಡು ಮೇಲೆ ಕೆಳೆದು ಮತ್ತೆ ಒಂದು ಲೂಪ್ನ ತೊಗೊಂಡು ಈ ಥರ ಮೇಲೆ ಕೆಳೆದು ಇಲ್ಲಿ ಹಿಡ್ಕೋಬೇಕು. ಯಾವ ಲೂಪ್ನೂ ತೆಗಿಬಾರ್ದು. ಈ ಥರ 3 ಸತಿ ಮಾಡಬೇಕು. 3 ಸತಿ ಮಾಡಿದವಾಗ ನಿಮಗೆ ಇಲ್ಲಿ 1 2 3 4 5 6 7 ಲೂಪ್ ಬರುತ್ತೆ. ಈ 7 ಲೂಪನ್ನು ಒಂದೇ ಸರಿ ಹೊರಗಡೆ ತೆಗಿಬೇಕು. ಒಂದು ಚೈನ್ನ ಸೆಕ್ಯೂರ್ ಮಾಡೋಕ್ಕೆ ಹಾಕಬೇಕು, ಒಂದು ಗ್ಯಾಪ್ಗೆ ಹಾಕಬೇಕು. 2 ಚೈನ್ ಹಾಕಿ ನೆಕ್ಸ್ಟು ಚೈನಲ್ಲಿ ಮತ್ತೆ ಅದೇ ಥರ ಇಲ್ಲಿ ಈ ಥರ ಹಿಡ್ಕೊಳ್ಳಿ. ಸೊ ಇದು ಪಫ್ ಥರ ಆಗುತ್ತೆ. ಮೂರು ಸತಿ ತಗೊಂಡು ಹಾಕ್ಕೊಳ್ಳಿ. ನಿಮಗೆ ಇದು ಪಫ್ ಥರ ಜಾಸ್ತಿ ಬೇಕು, ತುಂಬ ದಪ್ಪ ಕಾಣಬೇಕು ಅಂತಂದರೆ ನೀವು 4 ಕೂಡ ಹಾಕ್ಕೋಬೋದು. ಆದರೆ 4 ಹಾಕ್ಕೊಂಡ್ರೆ ಪ್ರತಿ ಸರಿನೂ 4 ಹಾಕ್ಕೊಳ್ಳಿ. 3 ಸತಿ ತೊಗೊಂಡ್ರೆ ಲೂಪ್ನ 3 ಸತಿ ಮಾತ್ರ ತೊಗೊಳ್ಳಿ. ಒಂದು ಸರಿ 3 ಒಂದು ಸರಿ 4 ಆ ಥರ ತೊಗೊಬೇಡಿ. ಕ್ರೋಶ ಐಟಮ್ನಲ್ಲಿ ನೀವು ಗ್ರ್ಯಾನಿ ಸ್ಕ್ವೇರ್ ಮಾಡೋದು ಕಲ್ತ್ಬಿಟ್ರೆ ಇದರಿಂದ ತುಂಬ ಐಟಮ್ಸ್ನ ನೀವು ಮಾಡ್ಬೋದು. ಕಲರ್ನ ಯಾವಾಗಲೂ ಒಂದು ಡಾರ್ಕು ಒಂದು ಲೈಟ್ ಆ ಥರ ಚೂಸ್ ಮಾಡಿ, ಅಂದರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಡಾರ್ಕ್ ಕಲರ್ಸ್ ಹಾಕಿದ್ರು ಅಷ್ಟೊಂದು ಚೆನ್ನಾಗಿರಲ್ಲ, ಎಲ್ಲ ಲೈಟ್ ಕಲರ್ ಹಾಕಿದ್ರು ಅಷ್ಟೊಂದು ಚೆನ್ನಾಗಿರಲ್ಲ. ನಿಮ್ಮ ಚಾಯ್ಸು, ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು, ಆದರೆ ಆ ಥರ ಹಾಕಿದ್ರೆ ವೈಬ್ರೆಂಟಾಗಿ ಕಾಣಿಸುತ್ತೆ. ಇವಾಗ ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆಯೋ ಅದನ್ನು ನೋಡಿಕೊಂಡು ಕಾಂಬಿನೇಷನ್ ಮಾಡಿಕೊಂಡು ಹಾಕ್ಕೊಳ್ಳಿ. ಸೊ ಇದೇ ಥರ ಈ ಪಫ್ ಸ್ಟಿಚ್ಚು ಕೂಡ 16 ಆಗಬೇಕು. ಮುಗಿದ್ರೆ 16 ಆಗುತ್ತೆ. ಸೊ 16 ಹಾಕ್ಕೊಳ್ಳಿ. ಈ ಥರ ನೋಡಿ, ಇದು 1 ಆಯಿತು, ಇದು 2 3 4 5 ಈ ಥರ ಇದು ಫುಲ್ ರೌಂಡನ್ನ ಹಾಕ್ಕೊಳ್ಳಿ. 16 ಆಗಬೇಕು. ನೋಡಿ ಇಲ್ಲಿ ಫಿನಿಶಿಗೆ ಬಂದಿದೆ. ಇನ್ನೊಂದು ಸರಿ ತೋರಿಸ್ತೀನಿ ನೋಡ್ಕೊಳ್ಳಿ. ಈ ಥರ ಹಿಡ್ಕೊಂಡು ಇಲ್ಲಿ ಹಾಕ್ಕೊಂಡು ಇಲ್ಲಿ ಹಿಡ್ಕೊಳ್ಳಿ. ಮತ್ತೆ ತಗೊಳ್ಳಿ ಲೂಪ್ನ, ಇಲ್ಲಿಂದ ತೆಗೀರಿ, ಇಲ್ಲಿ ಹಿಡ್ಕೊಳ್ಳಿ. ಮತ್ತೆ ಲೂಪ್ ತಗೊಳ್ಳಿ, ಇಲ್ಲಿಂದ ತೆಗೆದು ಇಲ್ಲಿ ಹಿಡ್ಕೊಳ್ಳಿ. ಒಂದೇ ಸರಿ ಎಲ್ಲನೂ ತೆಗೆದುಬಿಡಿ. ಈಗ ಸೆಕ್ಯೂರ್ ಮಾಡಿಬಿಡಿ. ಒಂದು ಚೈನ್ನ ಗ್ಯಾಪ್ ಕೊಡಿ. ಅದೇ ಥರ ಇಲ್ಲೂ ಕೂಡ ಏನೂ ಕಷ್ಟ ಆಗಲ್ಲ. ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಫಸ್ಟ್ ಟೈಮ್ 1 2
ಇದಾಗುತ್ತೆ, ಆಮೇಲಿಂದ ಸರಿ ಹೋಗುತ್ತೆ ನೋಡಿ. ಈ ಥರ ಇದಕ್ಕೆ ಪಫ್ ಸ್ಟಿಚ್ ಅಂತ ಕರೀತಾರೆ. ಸೊ ಇದನ್ನು ಇಲ್ಲಿ ಈಗ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಜಾಯಿನ್ ಮಾಡ್ಕೊಳ್ಳೋಣ. ಒಂದು ಚೈನ್ ಗ್ಯಾಪ್ ಕೊಟ್ಟು ಇಲ್ಲಿ ಜಾಯಿನ್ ಮಾಡಿಬಿಡೋಣ. ಇಲ್ಲೊಂದು ಚೈನ್ ಹಾಕ್ಕೊಂಡು ಇವಾಗ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಈ ದಾರಗಳನ್ನ ಈ ಥರ ಸೇರಿಸ್ಕೊಂಡು ಹೋಗ್ಬಿಡಿ ಹಾಕೋವಾಗ. ಸೊ ಇಲ್ಲೇನೋ ಅವು ಕಾಣಿಸಲ್ಲ ನೋಡಿ. ಇದು ಮ್ಯಾಜಿಕ್ ರಿಂಗ್ ಹಾಕಿದ್ನಲ್ಲ ಅದ್ರದ್ದು ಮಾತ್ರ ಇಲ್ಲಿ ಸೆಂಟ್ರಿದ್ದು ಸೇರಿಸ್ಕೊಂಡು ಹೋಗ್ಬಿಟ್ಟೆ ನಾನು. ಸೊ ಅದು ಎಲ್ಲೂ ಕಾಣಿಸಲ್ಲ. ಈ ಥರ ಸೇರಿಸ್ಕೊಂಡು ಹೋಗ್ಬಿಡಿ. ಇದನ್ನು ಮಾತ್ರ ಕಟ್ ಮಾಡ್ಕೊಂಬಿಡೋಣ. ಈಗ ನೆಕ್ಸ್ಟ್ ಕಲರು. ಇಲ್ಲೂ ಅಷ್ಟೇ, ನೀವು ಎಲ್ಲಿಂದ ಬೇಕಾದರೂ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಈಗ. 1 2 3 ಚೈನು ಇಲ್ಲಿ ನೋಡಿ ಈ ಥರ ತಗೊಂಡು ಇದನ್ನು ತೆಗೆದು ಇಲ್ಲಿ 2 ಸತಿ ಲೂಪ್ ತೆಗೆದು ಈ 2 ಲೂಪ್ನ ತೆಗಿಬೇಡಿ, ಹಾಗೆ ಇರಲಿ. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶ ಹಾಕಕ್ಕೆ ತೊಗೋತೀವಲ್ಲ ಆ ಥರ ತಗೊಂಡು ಮತ್ತು ಈ 2 ಲೂಪ್ನ ಮಾತ್ರ ತೆಗೀರಿ, ಈ 3 ಲೂಪ್ನೂ ತೆಗಿಬೇಡಿ. ಈ ಥರ 3 ಮಾಡಬೇಕು. ಸೊ ಇಲ್ಲಿ ಚೈನ್ ಹಾಕ್ಕೊಂಡಿರೋದ್ರಿಂದ ಇದು 3 ಆಯ್ತು ಆಲ್ರೆಡಿ. ಇದನ್ನು ಜಾಯಿನ್ ಮಾಡಿಬಿಡ್ತೀನಿ. ಇವಾಗ ಇಲ್ಲೊಂದು ಚೈನು ಇಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಜೊತೆಗೆ ಸೇರಿಸ್ಕೊಂಬಿಡಿ. ಈ ಥರ ಲೂಪ್ ತೊಗೊಂಡು ಇಲ್ಲಿ ಹಾಕಿ ತೆಗೆದು 2 ಮಾತ್ರ ಲೂಪ್ ತೆಗೆದ್ರೆ 2 ಉಳಿಯುತ್ತೆ, ಅದು 2 ಹಾಗೆ ಇರಲಿ. ಮತ್ತು ನೆಕ್ಸ್ಟ್ ಲೂಪ್ ತಗೊಳ್ಳಿ, ಈ ಥರ ತೆಗೀರಿ, 2 ಲೂಪ್ ಮಾತ್ರ ತೆಗೀರಿ. ಇಲ್ಲಿ ನೋಡಿ ಈ ಥರ 2 ಆಯಿತು. ಇನ್ನೊಂದು ಸತಿ 2 ಲೂಪ್ ಮಾತ್ರ ತೆಗೀರಿ. ಇವಾಗ ನೋಡಿ 1 2 3 ಆಯಿತು. ಈ ಥರ ಇವಾಗ 4 ಇದೆಯಲ್ಲ ಇಲ್ಲಿ, ಇವಾಗ 4 ಲೂಪ್ನ ಒಂದೇ ಸೇರಿ ತೆಗೆದುಬಿಡಿ. ಒಂದು ಚೈನ್ ಹಾಕ್ಕೊಳ್ಳಿ. ಇವಾಗ ನೆಕ್ಸ್ಟು ಮತ್ತೆ ಇಲ್ಲಿ ಡಬಲ್ ಕ್ರೋಶ ಹಾಕೋಕೆ ತೊಗೋತೀವಲ್ಲ ಸೇಮ್ ಅದೇ ಥರ ತೊಗೊಳ್ಳಿ. 2 ಮಾತ್ರ ತೆಗೀರಿ, 2 ತೆಗಿಬೇಡಿ. ಮತ್ತು ನೆಕ್ಸ್ಟ್ ತೊಗೊಳ್ಳಿ, 2 ಮಾತ್ರ ತೆಗೀರಿ, 2 ತೆಗಿಬೇಡಿ. ಮತ್ತು ನೆಕ್ಸ್ಟ್ ಲೂಪ್ ತೊಗೊಳ್ಳಿ, 2 ಮಾತ್ರ ತೆಗೀರಿ, 2 ತೆಗಿಬೇಡಿ. ಲಾಸ್ಟಲ್ಲಿ 4 ಲೂಪ್ ಉಳಿದವಾಗ ಒಂದೇ ಸೇರಿ 4 ತೆಗೀರಿ. ಈ ಥರ 3 ಆಗಬೇಕು. 2 ತೆಗಿಯೋದು, ನೆಕ್ಸ್ಟ್ ಲೂಪ್ ತಗೊಳ್ಳೋದು, ಮತ್ತು 2 ತೆಗಿಯೋದು, ನೆಕ್ಸ್ಟ್ ಲೂಪ್ ತಗೊಳ್ಳೋದು, 2 ತೆಗಿಯೋದು, ಆವಾಗ 4 ಉಳಿಯುತ್ತೆ. 4 ಲೂಪ್ನ ಒಂದೇ ಸರಿ ತೆಗಿಯೋದು, ಒಂದು ಚೈನ್ ಹಾಕಿ ಸೆಕ್ಯೂರ್ ಮಾಡೋದು. ಇದೇ ಥರ ಇದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಒಬ್ಬೊಬ್ರದ್ದು ಈ ಥರ ಪೋಟ್ಲಿ ಥರ ಆಗುತ್ತೆ, ಒಬ್ಬೊಬ್ಬರು ಟೈಟಾಗಿ ಹಾಕೋದ್ರಿಂದ. ಸೊ ಅದಕ್ಕೆ ಬೇಕಾದರೆ ಇಲ್ಲಿ ಒಂದೊಂದು ಚೈನ್ ಗ್ಯಾಪ್ನು ನೀವು ಕೊಟ್ಕೋಬೋದು. ನೋಡಿ ಇಲ್ಲಿ ಸೆಂಟ್ರಲ್ಲಿ ಒಂದೊಂದು ಚೈನ್ ಗ್ಯಾಪ್ ಕೊಡಿ ಬೇಕಾದರೆ. ಈ ಥರ ಹಾಕಿ 16 ಆಗಿದೆಯಾ ಇಲ್ಲ ನೋಡ್ಕೊಳ್ಳಿ. 16 ಆಗಿಲ್ಲ ಅಂದರೆ ಕಾರ್ನರ್ ಸರಿಯಾಗಿ ಬರಲ್ಲ. ಸೊ 16 ಆಗಲೇಬೇಕು. ಈ ಥರ ಹಾಕ್ಕೊಂಡು ಇಲ್ಲಿ ಫಸ್ಟ್ ಚೈನ್ ಏನು ಹಾಕಿದ್ದೀವಲ್ಲ 3 ಚೈನು ಅಲ್ಲಿ ಹಾಕ್ಕೊಂಡು ಜಾಯಿನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮತ್ತೆ ಬೇರೆ ಕಲರ್ ಜಾಯಿನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ವೈಟ್ ಕಲರ್ ಹಾಕ್ತಾಯಿದ್ದೀನಿ. ಇಲ್ಲಿ 3 ಚೈನ್ ಹಾಕ್ಕೊಂಡು ಇದು ಕಾರ್ನರು ನಮ್ಮದು. ಸೊ ಇಲ್ಲಿ ಟ್ರಿಪಲ್ ಕ್ರೋಶ ಹಾಕ್ಕೋಬೇಕು. 1 ಲೂಪು 2 ಲೂಪು ಈ ಥರ 2 ಲೂಪ್ ತಗೊಂಡು ಇಲ್ಲಿ ಹಾಕಿ 1 ಸರಿ ತೆಗೀರಿ, 2 ಸರಿ ತೆಗೀರಿ, 3 ಸರಿ ತೆಗೀರಿ. 2 ಲೂಪ್ ತಗೊಳ್ಳಿ. ಇಲ್ಲಿ ನೋಡಿ 2 ಲೂಪ್ ತೆಗೀರಿ, 2 ಲೂಪ್ ತೆಗೀರಿ, ಲಾಸ್ಟಲ್ಲಿ 2 ಲೂಪ್ ತೆಗೀರಿ. ಈ ಥರ
3 ಹಾಕ್ಕೋಬೇಕು. ಸೊ ಇದು ಒಂದು ಚೈನ್ ಹಾಕ್ಕೊಂಡಿದ್ದೀವಿ, ಇದನ್ನ ಒಂದು ಕೌಂಟ್ ಮಾಡಿ 3 ಆಯಿತು. ಇಲ್ಲೊಂದು ಚೈನ್ ಗ್ಯಾಪ್ ಕೊಡಿ. ನೆಕ್ಸ್ಟ್ ಮತ್ತೆ ಇಲ್ಲೇ ಇನ್ನೂ 3 ಹಾಕ್ಕೋಬೇಕು, ಟ್ರಿಪಲ್ ಕ್ರೋಶನೇ ಹಾಕ್ಕೋಬೇಕು. 2 2 2 ಈ ಥರ 2 ಸತಿ ಲೂಪ್ ತೊಗೊಂಡು 2 2 2 2 ಸತಿ ಲೂಪ್ ತೊಗೊಂಡು 2 ತೆಗೀರಿ 2 ತೆಗೀರಿ 2 ತೆಗೀರಿ. ಈ ಥರ ಇಲ್ಲಿ ಒಂದು ಕಾರ್ನರ್ ಗ್ಯಾಪ್ ಬರುತ್ತೆ, ಇಲ್ಲೊಂದು ಚೈನ್ ಹಾಕ್ಕೊಂಡಿದ್ದೀವಿ. ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ಡಬಲ್ ಕ್ರೋಶ ಹಾಕ್ಕೋಬೇಕು. 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, ಇಲ್ಲಿ 3 ಡಬಲ್ ಕ್ರೋಶ. ನೆಕ್ಸ್ಟು ಇಲ್ಲಿ ಡಬಲ್ ಕ್ರೋಶ ಹಾಕ್ಕೊಳ್ಳಿ. 1 2 3 ಇಲ್ಲಿ ಮತ್ತೆ ಇಲ್ಲಿ 1 2 3 ನೋಡಿ ಇಲ್ಲಿ 1 ಸತಿ 2 ಸತಿ 3 ಸತಿ ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀವಿ. ಇಲ್ಲೇನು ಚೈನ್ ಗ್ಯಾಪ್ ಬಿಟ್ಟಿಲ್ಲ. ಈ ನೆಕ್ಸ್ಟಲ್ಲಿ ಇಲ್ಲಿ ಮತ್ತೆ ಟ್ರಿಪಲ್ ಕ್ರೋಶ ಹಾಕೋಬೇಕು. 3 ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳಿ ಫಸ್ಟು. ಒಂದು ಚೈನ್ ಗ್ಯಾಪು, ಮತ್ತೆ 3 ಟ್ರಿಪಲ್ ಕ್ರೋಶ ಕೊಟ್ಟು ಟ್ರಿಪಲ್ ಕ್ರೋಶ ಹಾಕೋಬೇಕು. 1 2 3 1 2 3 ಇನ್ನೊಂದು ನೋಡಿ ಈ ಥರ ಇಲ್ಲೊಂದು ಗ್ಯಾಪ್ ಬಂತು. ಇದು ಕಾರ್ನರ್ ಆಗಿರುತ್ತೆ, ನಮ್ಮ ಗ್ರಾನಿ ಸ್ಕ್ವೇರ್ ಕಾರ್ನರ್ಸ್ ಇವು. ಸೊ ಈಗ ನೆಕ್ಸ್ಟು ಇಲ್ಲಿ 3 ಡಬಲ್ ಕ್ರೋಶಗಳು, 2 3 1 2 3 ಸೇಮ್ ಪ್ಲೇಸಲ್ಲೇ ಮತ್ತು ಇಲ್ಲಿ 1 2 3 ಆದಮೇಲೆ ಇಲ್ಲಿ ಕಾರ್ನರ್ ಆಗಿರುತ್ತೆ. ಸೊ ಇಲ್ಲಿ ಏನು ಮಾಡಬೇಕು, ಟ್ರಿಪಲ್ ಕ್ರೋಶ ಹಾಕಬೇಕು. ಯಾಕೆ ಇಲ್ಲಿ ಟ್ರಿಪಲ್ ಕ್ರೋಶ ಹಾಕ್ತೀವಿ ಅಂದರೆ ನೋಡಿ ಈ ಥರ ಹೈಟ್ ಬರುತ್ತೆ, ಆಮೇಲೆ ಕರೆಕ್ಟಾಗಿ ಸ್ಕ್ವೇರಾಗಿ ಬರೋದಕ್ಕೆ ಶುರುವಾಗುತ್ತೆ. ಸೊ ಅದಕ್ಕೋಸ್ಕರ ಕಾರ್ನರ್ಸ್ಗೆ ಟ್ರಿಪಲ್ ಕ್ರೋಶ ಹಾಕಬೇಕು. 3 ಟ್ರಿಪಲ್ ಕ್ರೋಶ ಹಾಕಿ ಒಂದೇ ಕಡೆ ಒಂದು ಚೈನ್ ಗ್ಯಾಪ್ ಕೊಡಿ. ಒಂದು ಚೈನ್ ಗ್ಯಾಪ್ ಕೊಡಿ, 3 ಮತ್ತು ಟ್ರಿಪಲ್ ಕ್ರೋಶ ಹಾಕಿ ಇವಾಗ ನೆಕ್ಸ್ಟು ಒಂದೇ ಪ್ಲೇಸಲ್ಲಿ 3 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಯಾರಾದರೂ ನನ್ನ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇಲ್ಲಿ ಮತ್ತೆ ಟ್ರಿಪಲ್ ಕ್ರೋಶ ಹಾಕಬೇಕು, 2 ಟ್ರಿಪಲ್ ಕ್ರೋಶ, 3 ಟ್ರಿಪಲ್ ಕ್ರೋಶ, 1 ಚೈನು ಮತ್ತು 1 ಟ್ರಿಪಲ್ ಕ್ರೋಶ, 2 ಟ್ರಿಪಲ್ ಕ್ರೋಶ, 3 ಟ್ರಿಪಲ್ ಕ್ರೋಶ, ಇಲ್ಲಿ ಡಬಲ್ ಕ್ರೋಶ. ಸೊ ಈ ಥರ ಇಲ್ಲಿವರೆಗೂ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಜಾಯಿನ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಇಲ್ಲಿ ಚೈನ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ಫಸ್ಟ್ ಚೈನಲ್ಲಿ ಈ ಥರ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿ. ಇಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ನೀವು ಇಲ್ಲಿಂದ ಕಂಟಿನ್ಯೂ ಮಾಡಬೇಕು ಅಂದರೆ, ಇದನ್ನೇ ದೊಡ್ಡದು ಮಾಡ್ತಾ ಹೋಗಬೇಕು ಅಂತಂದರೆ ಈ ಥರ ಸ್ಲಿಪ್ ಸ್ಟಿಚ್ ಹಾಕ್ತಾ ಹಾಕ್ತಾ ಈ ಕಾರ್ನರಿಗೆ ಬರಬೇಕು. ನೋಡಿ ಇಲ್ಲಿ ಒಂದು ಚೈನ್ ಗ್ಯಾಪ್ ಕೊಟ್ಟಿದ್ದೀವಲ್ಲ, ಈ ಕಾರ್ನರಿಗೆ ಬರಬೇಕು. ಈ ಕಾರ್ನರಿಗೆ ಬಂದ್ಬಿಟ್ಟು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತಾ ಹೋದರೆ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಗ್ರಾನಿ ಸ್ಕ್ವೇರು ರೆಡಿ ಆಗುತ್ತೆ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತ. ಇದನ್ನು ನೀವು ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು. ಫೋನ್ ಪೌಚ್ ಥರನೂ ಯೂಸ್ ಮಾಡ್ಬೋದು, ಅಥವಾ ಇದೇ ಥರ ಇನ್ನೊಂದು ಮಾಡಿಬಿಟ್ಟು ಈ ಥರ ನೋಡಿ, ಇದನ್ನು ಫುಲ್ ವೈಟಲ್ಲಿ ಹಾಕಿದ್ದೀನಿ ನೋಡಿ, ಈ ಥರ ಕಾಣಿಸುತ್ತೆ. ಸೊ ಈ ಥರ ಕಲರ್ಫುಲ್ಲಾಗಿರಬೇಕು ಅಂದರೆ ನೋಡಿ, ಒಂದು ಡಾರ್ಕ್ ಕಲರು, ಒಂದು ಲೈಟ್ ಕಲರು, ಒಂದು ಡಾರ್ಕ್ ಕಲರ್, ಒಂದು ಲೈಟ್ ಕಲರ್ ಈ ಥರ ಹಾಕಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಚಾಯ್ಸ್ ಆಫ್ ಕಲರ್ಸ್ನ ಹಾಕ್ಕೊಳ್ಳಿ. ನೋಡಿ ಇದೆರಡನ್ನೂ ಸೇರಿಸಿ ಈ ಥರ ಜಾಯಿನ್ ಮಾಡಿದ್ರೆ ನಿಮಗೆ ಒಂದು ಪೌಚ್ ರೆಡಿ ಆಗುತ್ತೆ. ಈ ಥರ ಈ 3 ಕಾರ್ನರ್ನ ಜಾಯಿನ್ ಮಾಡಿದ್ರೆ ಒಂದು ಪೌಚ್ ರೆಡಿ ಆಗುತ್ತೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಏನು ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ ಮರಿಬೇಡಿ ಇದೇ ಥರ ಹೊಸ ಹೊಸ ವೀಡಿಯೋಗಳಿಗಾಗಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.